ಎಚ್ಚರವಾಗಿರಬೇಕು. ಈ ಗ್ಯಾಂಗ್ಗೆ ವಾಂತಿ ಮಾಡುವಂಥ ನೆಪವೊಡ್ಡಿ ಕಳ್ಳತನವೇ ಜಪವಾಗಿದೆ. ವಾಂತಿ ಗ್ಯಾಂಗ್ಗೆ BMTC ಬಸ್ ಪ್ರಯಾಣಿಕರೇ ಟಾರ್ಗೆಟ್ ಆಗಿದ್ದಾರೆ. 5 ಸೇರಿ ತಂಡ ಕಟ್ಟಿಕೊಂಡು ವಾಂತಿ ಹೆಸರಲ್ಲಿ ಲೂಟಿ ಮಾಡ್ತಾರೆ. ಹುಷಾರ್. ಬೆಂಗಳೂರಲ್ಲಿ ವಾಂತಿ ಮಾಡುವ ಗ್ಯಾಂಗ್ ಇದೆ, ಎಚ್ಚರ. ಈ ಗ್ಯಾಂಗ್ಗೆ ಕಳ್ಳತನವೇ ಜಪವಾಗಿದೆ. ವಾಂತಿ ಮಾಡುವ ನೆಪದಲ್ಲಿ ಬಸ್ನಲ್ಲಿ ವಿಂಡೋ ಸೀಟ್ಗಳನ್ನು ಟಾರ್ಗೆಟ್ ಮಾಡ್ತಾರೆ. ಸಿಲಿಕಾನ್ ಸಿಟಿಯಲ್ಲಿ ವಾಂತಿ ಮಾಡಿ ಸಾರ್ವಜನಿಕರ ಮೊಬೈಲ್ ಕಳ್ಳತನ ಮಾಡುತ್ತಿದ್ದಂಥ ಗ್ಯಾಂಗ್ ಈಗ ಅರೆಸ್ಟ್ ಆಗಿದೆ. ಪ್ರಯಾಣಿಕರ ಸೋಗಲ್ಲಿ ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದಂಥ ಗ್ಯಾಂಗ್ ಇದಾಗಿದ್ದು, ಬಸ್ನಲ್ಲಿ ವಿಂಡೋ ಸೀಟ್ನಲ್ಲಿ ಕುಳಿತವರೇ ಇವರ ಟಾರ್ಗೆಟ್ ಆಗಿದ್ದಾರೆ. ಅವರ ಗಮನವನ್ನು ಬೇರೆಡೆ ಸೆಳೆದು ಅವರ ಮೊಬೈಲನ್ನು ಉಡಿಸ್ ಮಾಡಿಬಿಡ್ತಾರೆ. ವಾಂತಿ ಬರುತ್ತಿದೆ, ಸೀಟ್ ಬಿಡಿ ಅಂತ ನಂಬಿಸಿ ಪ್ರಯಾಣಿಕರನ್ನ ಟಾರ್ಗೆಟ್ ಮಾಡಿ ಮೊಬೈಲ್ ಕದಿಯೋದೇ ಈ ವಾಂತಿ ಗ್ಯಾಂಗ್ನ ಒಂದು ಕೆಲಸ. ಮೈ ಮೇಲೆ ಬೀಳೋದು, ಕೈಗೆ ಸಿಕ್ಕಿದ್ದನ್ನು ದೋಚೋದು, ಜೇಬಲ್ಲಿದ್ದಂಥ ಮೊಬೈಲ್ ಮತ್ತು ಹಣಕ್ಕೆ ವಾಂತಿ ಗ್ಯಾಂಗ್ ಕಣ್ಣ ಹಾಕಿದೆ. ಬಳಿಕ ಥೇಟ್ ಫಿಲ್ಮಿ ಸ್ಟೈಲ್ನಲ್ಲಿ ಬಸ್ ಹಿಡಿದು ಎಸ್ಕೇಪ್ ಆಗ್ತಾರೆ. ಬೆಂಗಳೂರಿನ ಹಲವೆಡೆ ಕೈ ಚಳಕವನ್ನ ಈಗಾಗಲೇ ಈ ಗ್ಯಾಂಗ್ ತೋರಿಸಿದೆ. ಈಗಾಗಲೇ 5 ಅರೆಸ್ಟ್ ಮಾಡಲಾಗಿದೆ. ಚೋರ್ ಮುಬಾರಕ್ ಪಾಷಾ, ಅನ್ವರ್ ಪಾಷಾ ಬಂಧಿಸಲಾಗಿದ್ದು, ಉಳಿದ ಆರೋಪಿಗಳಿಗೆ ಮುಂದುವರೆದಿದೆ ಹುಡುಕಾಟ. ಬಸ್ ಪ್ರಯಾಣಿಕರೇ ಇವರ ಟಾರ್ಗೆಟ್. ವಾಂತಿ ನೆಪದಲ್ಲಿ ಮೊಬೈಲ್ ಉಡಾಯಿಸ್ತಾರೆ. ಬೆಂಗಳೂರಲ್ಲಿ ವಾಂತಿ ಗ್ಯಾಂಗ್ ಹಾವಳಿ ಹೆಚ್ಚಾಗಿದೆ. ಈಗ ದೃಶ್ಯದಲ್ಲಿ ಗಮನಿಸಬಹುದು, ಇಬ್ಬರ ಬಂಧನವಾಗಿರುವಂತಹ ಫೋಟೋನ. ವಾಂತಿ ಮಾಡುವ ನೆಪವೊಡ್ಡಿ ಕಳ್ಳತನವೇ ಇವರ ಜಪವಾಗಿದೆ. ಆದ್ದರಿಂದ BMTCಯಲ್ಲಿ ಪ್ರಯಾಣಿಸುವಂತಹ ಪ್ರಯಾಣಿಕರೇ ಎಚ್ಚರದಿಂದಿರಬೇಕು. 5 ಸೇರಿ ತಂಡ ಕಟ್ಟಿಕೊಂಡಿರೋ ಈ ವಾಂತಿ ಗ್ಯಾಂಗ್, ಬೆಂಗಳೂರಲ್ಲಿ ಇವರ ಹಾವಳಿಯಿಂದಾಗಿ ಪ್ರಯಾಣಿಕರು ಪರದಾಡುವಂಥ ಪರಿಸ್ಥಿತಿಯಾಗಿದೆ. ಪ್ರಯಾಣಿಕರ ಸೋಗಲ್ಲಿ ಬಸ್ಸಲ್ಲಿ ಪ್ರಯಾಣ ಮಾಡ್ತಿದ್ದಂಥ ಗ್ಯಾಂಗ್ ಇದಾಗಿದ್ದು, ವಿಂಡೋ ಸೀಟ್ನಲ್ಲಿ ಕುಳಿತವರೇ ಇವರ ಟಾರ್ಗೆಟ್ ಆಗಿದ್ದಾರೆ. ಮೊಬೈಲ್ ಕದ್ದು ಥೇಟ್ ಫಿಲ್ಮಿ ಸ್ಟೈಲಲ್ಲೇ ಎಸ್ಕೇಪ್ ಆಗ್ತಾರಂತಿವರು. ವಾಂತಿ ಬರ್ತಿದೆ, ಸೀಟ್ ಬಿಡಿ ಎಂದು ನಂಬಿಸ್ತಿದ್ರಂತೆ. ಬಳಿಕ ಗಮನ ಬೇರೆ ಕಡೆ ಹೋಗುವಂತೆ ಮಾಡ್ತಿದ್ರಂತೆ. ಬನ್ನಿ, ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಅರುಣ್. ಈ ವಾಂತಿ ಗ್ಯಾಂಗ್ ಯಾವಾಗಿಂದ ಈ ಬೆಂಗಳೂರಲ್ಲಿ ಕೈ ಚಳಕವನ್ನು ತೋರಿಸ್ತಾ ಇದೆ? ಎಷ್ಟು ಜನ ಈಗಾಗಲೇ ಆರೋಪಿಗಳನ್ನು ಬಂಧಿಸಲಾಗಿದೆ? ಕಾರ್ತಿಕ್ ಅಂತ ಬೆಂಗಳೂರಿನಲ್ಲಿ ಪ್ರಮುಖವಾಗಿ BMTC ಬಸ್ಗಳಲ್ಲಿ ಯಾರು ವ್ಯಕ್ತಿ ಪಕ್ಕ ಕುತ್ಕೊಂಡು ಪ್ರಯಾಣ ಮಾಡ್ತಾ ಇರ್ತಾರೆ. ಸೊ ಅಂತವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಂತಹ ಏನು ಗ್ಯಾಂಗ್ ಏನಿದು, ಈ ಒಂದು ಗ್ಯಾಂಗ್ ಅಲ್ಲಿ ಪ್ರಮುಖವಾಗಿ ಇಬ್ಬರನ್ನ ಈಗ ಏನು ಪೊಲೀಸರು ಬಂಧಿಸಿರುವಂತದ್ದು. ಸದ್ಯಕ್ಕೆ ಏನಂತ ಇವರು ವಾಮಿಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಪ್ರಯಾಣಿಕರ ಮೇಲೆ, ಅಂದ್ರೆ ಪ್ರಯಾಣಿಕರ ಪಕ್ಕದಲ್ಲಿ ಇರುವಂತ ಕುಳಿತುಕೊಂಡು ಯಾರಿರ್ತಾರೆ, ಸೊ ಅವರ ಸೀಟನ್ನ ಬಿಡು ಅಂತ ಹೇಳ್ತಾ ಇದ್ರು. ಆ ಸಂದರ್ಭದಲ್ಲಿ ಏಕಾಏಕಿ ಒಂದು 3 ರಿಂದ 5 ಜನ ಏನು ಹೋಗಿ ಬೀಳ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಏನು ಗಮನವನ್ನ ಬೇರೆ ತೆಗೆದುಕೊಂಡು ಈ ಮೊಬೈಲ್ ಇರುವಂತದ್ದು ಇರ್ಬೋದು, ಪರ್ಸ್ ಇರುವಂತದ್ದು, ಈ ರೀತಿ ಕಳ್ತನ ಮಾಡ್ತಾ ಇದ್ರು. ಸೊ ಮೊದಲು ವಿಂಡೋ ಸೀಟ್ ಪ್ರಯಾಣಿಕರನ್ನ ವಾಂತಿ ಬರ್ತದೆ ಒಂದು ಸೀಟ್ ಬಿಡಿ ಎಂದು ನಂಬಿಸಿ ಒಂದು ಕಳ್ತನ ಮಾಡ್ತಾ ಇದ್ರು. ಸೊ ಅವರು 5 ಜನರ ಗ್ಯಾಂಗ್ ಏನು ಈ ರೀತಿ ರಶ್ ಇರುವಂತ ಬಸ್ಗಳನ್ನ ಹತ್ತಿ ಅವರ ಬಳಿ ಯಾರು ವಿಂಡೋ ಸೀಟ್ ಅಲ್ಲಿ ಒಂದು ಅಮಾಯಕರಂತ ಕುಳಿತಿರ್ತಾರೆ, ಸೊ ಅಂತವರನ್ನ ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ರು. ಸೊ ನಂತರ ಜೇಬಿನಲ್ಲಿ ಪರ್ಸ್ ಇರುವಂತ ಮೊಬೈಲ್ ಈ ರೀತಿ ಪಿಕ್ ಪಾಕೆಟ್ಗಳನ್ನ ಮಾಡ್ತಾ ಇದ್ರು. ಮತ್ತೆ ಅಲ್ಲಿಂದ ಯಾರು ಅವ್ರು ಗೊತ್ತಿಲ್ಲದಂತೆ ಅವರು ಇಟ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ರು. ಈ ಬಗ್ಗೆ ನಗರದ ಹಲವು ಪೊಲೀಸ್ ಠಾಣೆಗಳು ಸಹ ದೂರನ್ನ ದಾಖಲಾಗಿತ್ತು. ಮತ್ತೆ ಈ ಬಗ್ಗೆ ಎಲ್ಲಾನು ಸಹ ಮೊಬೈಲ್ ಕಳ್ತನ ಮಾಡ್ತಾ ಇದ್ರು. ಮತ್ತೆ CCTVಗಳನ್ನ BMTC ಬಸ್ಗಳಲ್ಲಿ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಈ ರೀತಿಯ ಒಂದು ಗ್ಯಾಂಗ್ ನಗರದಲ್ಲಿ ಆಕ್ಟಿವ್ ಆಗಿರುವಂತದ್ದು ಗೊತ್ತಾಗಿದೆ. ಹಾಗಾಗಿ ವಿಧಾನಸೌಧ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಮಾರ್ಗದಲ್ಲಿ ಈ ರೀತಿ ಘಟನೆಗಳಾಗ್ತಾ ಇದೆ ಮತ್ತೆ ಯಾವ ಮಾರ್ಗದಲ್ಲಿ ಈ ರೀತಿ ಏನು ಅಫೆನ್ಸ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಕಮಿಟಿ ಒಂದು ಸ್ಪೆಷಲ್ ಡ್ರೈವ್ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಗ್ಯಾಂಗ್ ಈಗ ಸಿಕ್ಕಿ ಬಿದ್ದಿರುವಂತದ್ದು. ಇದರಲ್ಲಿ ಪ್ರಮುಖವಾಗಿ 2 ಆರೋಪಿಗಳನ್ನ ಬಂಧಿಸಿರುವಂತದ್ದು. ಅನ್ವರ್ ಪಾಷಾ ಇರುವಂತದ್ದು ಇರ್ಬೋದು, ಮತ್ತೆ ಮುಬಾರಕ್ ಪಾಷಾ ಇಬ್ಬರನ್ನ ಬಂಧಿಸಿ ಮತ್ತೆ ಇನ್ನ 3-4 ಜನ ಆರೋಪಿಗಳನ್ನ ಎಸ್ಕೇಪ್ ಆಗಿದ್ದಾರೆ. ಸೊ ಹಾಗಾಗಿ ವಿಧಾನಸೌಧ ಪೊಲೀಸರು ಒಂದು ಹುಡುಕಾಟವನ್ನ ಮಾಡ್ತಾ ಇರುವಂತದ್ದು. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅರುಣ್.